ನಮ್ಮ ಹೋರಾಟ ಇಷ್ಟೇ. ಇದನ್ನ ಅಕ್ವಿಜೇಷನ್ ಮಾಡಿ ರೆಡ್ ಝೋನ್ ಮಾಡಿದಂತವರು ಎಚ್.ಡಿ. ಕುಮಾರಸ್ವಾಮಿ ಅವರು. ಅವರ ಕಾಲದಲ್ಲಿ ರೈತರು ಹೋರಾಟ ಮಾಡಿದ್ರು, ನಾನು ನಿಲ್ಸ್ಬಿಟ್ಟೆ ಅಂತ ಹೇಳ್ತಕ್ಕಂಥದ್ದು ಶುದ್ಧ ಸುಳ್ಳು ಅದು. ಮತ್ತೆ ಅವ್ರ ಕಾಲದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂತ ಕಾಲದಲ್ಲಿ ಅವ್ರೇನ್ ಜಾರಿ ಮಾಡಿದ್ರು, ಇಲ್ಲ ನಾನು ಕೈ ಬಿಟ್ಟಾಗ್ಬಿಟ್ಟು ಬಂದು, ಇಲ್ಲ ಅವರು ಬಹಳ ಜನ ಬ್ರೋಕರ್ಗಳು ಕುದುರಿಸಿದ್ರು. ಅವರ ಒಂದು ಲೆವೆಲ್ಗೆ ಯಾವ ಬ್ರೋಕರ್ಗಳು ಕುದುರ್ತಾ ಇರೋದ್ರಿಂದ ಅಕ್ವಿಜೇಷನ್ ಸ್ಥಗಿತ ಮಾಡಿದ್ರು ಅಷ್ಟೇ. ಅವರು ಮಾಡ್ಲೇಬೇಕು, ರೈತರು ಒಳ್ಳೇದೇ ಮಾಡ್ಬೇಕು ಅಂತಿದ್ರೆ ಅವತ್ತೇ ಅವರು ಮುಖ್ಯಮಂತ್ರಿಗಳಾಗಿದ್ರು, ಅವತ್ತೇ ರೆಡ್ ಝೋನ್ ನ ರಿಮೂವ್ ಮಾಡ್ಬೇಕಾಗಿತ್ತು. ಇಲ್ಲಿ ಗಂಟ ಯಾವುದೇ ರೈತನು, ಒಬ್ಬ ಸಣ್ಣ ರೈತ ಅವನು ಒಂದು ಕುಂಟೆ ಜಾಗ ಮಾರಿದ್ರೆ ಅಟ್ಲೀಸ್ಟ್ ಒಂದು ಹೆಣ್ಮಕ್ಳು ಮದುವೆನೋ ಗಂಡ್ಮಕ್ಳು ಮದುವೆನೋ ಮಾಡ್ಕೊಡೋಂತ ಒಂದು ಇದನ್ನ ಜೀವನ ಮಾಡ್ತಾ ಇದ್ರು. ಅದನ್ನು ಕೂಡ ಮಾಡ್ದಂಗೆ 20 ವರ್ಷಗಳಿಂದ ರೈತನ ಅಲ್ಲದ ಉಪ್ಪುಕಾಯ ಮಾಡಾಕ್ಬಿಟ್ರು ಎಲ್ಲ ಸೇರ್ಕೊಂಡು. ಹಾಗಾಗಿ ಇವತ್ತಿನ ದಿವಸ ಏನ್ ಅವ್ರು ವಿರೋಧ ಮಾಡ್ತಾ ಇದ್ದಾರೆ, ಅವ್ರು ವಿರೋಧ ಮಾಡ್ತಾ ಇರೋದು ತಪ್ಪು, ಇದು ಸರಿ ಇಲ್ಲ ಅಂತ ಹೇಳ್ಬಿಟ್ಟಿದ್ರು ನಾವು ಹೋರಾಟಕ್ಕೆ ಇಳಿದಿದ್ದೀವಿ. ಕುಮಾರಸ್ವಾಮಿ ಅವರು ನಾಳೆ ದಿವಸ ಇಲ್ಲಿ ಬಂದು ಏನೋ ಜನಗಳ ಬಗ್ಗೆ ಮಾತಾಡ್ತಾರಂತೆ, ಅವ್ರು ಮಾಡಿದ್ರ ಇಲ್ವಾ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಏನ್ ನಾವು ಇದ್ರ ಮುಂದೆ ಕೂತಿದ್ದೀವಿ. ಎಲ್ಲಾ ರೈತರು ಇರ್ತಾರೆ, ಪ್ಯೂರ್ ರೈತರು. ನಾವ್ ಯಾವ್ದೇ ಮಂಡ್ಯ, ರಾಮನಗರ, ಚನ್ನಪಟ್ಟಣ, ಹೊರಗಡೆ ಕನಕಪುರ ಅಲ್ಲಿಂದ ಕರ್ಕೊಂಬಂದಿಲ್ಲ. ನಾವು ಇಲ್ಲಿ ಇರ್ತಕ್ಕಂಥ ಪ್ಯೂರ್ ರೈತರುಗಳು ಅವ್ರು ಮಾತ್ರ ಇಲ್ಲಿ ನಿಂತ್ಕೊಂಡು ಅವ್ರನ್ನ ಅಡ್ಡಾಕಿ ಕೇಳ್ತೀವಿ. ಅವ್ರು ಇದನ್ನ ಅವ್ರು ಮಾಡಿದ್ರ ಇಲ್ವಾ ಅಂತ ಉತ್ತರ ಕೊಟ್ಬಿಟ್ಟು ಮುಂದಕ್ಕೆ ಹೋಗಿ. ಸುಮ್ಮನೆ ಆಪಾದನೆ ಡಿ.ಕೆ. ಶಿವಕುಮಾರ್ ಮೇಲಾಗ್ಲಿ ಇನ್ನೊಬ್ಬರ ಮೇಲಾಗ್ಲಿ ಆಪಾದನೆ ಮಾಡೋದು ತಪ್ಪು. ಅವ್ರು ಕಾಯ್ತಾ ಇರೋದು ಒಂದೇ, ಒಬ್ಬ ಜನನಾಯಕ, ಒಬ್ಬ ಒಕ್ಕಲಿಗರ ನಾಯಕ ಇವತ್ತಿನ ದಿವಸ ಮುಖ್ಯಮಂತ್ರಿ ಆಗಿದ್ದಾನೆ. ಅವ್ರಿಗೆ ನಮ್ಮ ಮುಂದೆ ನಮ್ಮ ಒಕ್ಕಲಿಗರ ನಾಯಕರುಗಳು ಯಾರು ನನ್ನ ಮುಂದೆ ಬೆಳಿಬಾರದು ಅನ್ನೋ ದೃಷ್ಟಿಯಿಂದ ಅವ್ರು ನೀವು ಅಕ್ವಿಜೇಷನ್ ಕ್ಯಾನ್ಸಲ್ ಮಾಡಿ, ಏನೇನ ಮಾಡಿ ಇವ್ರ ಕ್ಯಾನ್ಸಲ್ ಮಾಡಿಸಿ ಜೈಲಿಗೆ ಕಳಿಸ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಸನ್ಮಾನ್ಯ ಡಿ. ಕುಮಾರಸ್ವಾಮಿ ಅವರು ಇದ್ದಾರೆ. ಹಾಗಾಗಿ ಇದಕ್ಕೆಲ್ಲಾನು ನಾವುಗಳು ನಮ್ಮ ಇಲ್ಲಿ ಸ್ಥಳೀಯ ರೈತರುಗಳು ಇದಕ್ಕೆಲ್ಲ ಬಿಟ್ಕೊಡೋದಿಲ್ಲ. ನಮ್ಗೆ ಹಕ್ಕು ಬೇಕು, ನಮ್ಗೆ ಅಕ್ವಿಜೇಷನ್ ಆಗಬೇಕು, ಏರಿಯಾ ಮುಂದುವರಿಬೇಕು, ಮಾಡ್ಬೇಕು. ಈಗ ಹಿಂದೆ 1400 ಎಕರೆ ಸನ್ಮಾನ್ಯ ದೇವೇಗೌಡರು ಅಕ್ವಿಜೇಷನ್ ಮಾಡಿದ್ರು. ನಾವೆಲ್ಲ, ನಾನೊಬ್ಬ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿದ್ದೆ, ಸಿ.ಎಂ ಲಿಂಗಪ್ಪನವ್ರು MLA ಆಗಿದ್ರು. ನಮ್ ಈ ಜನ ಎಲ್ಲ ಅವತ್ತು ಅವ್ರು ಬೇಡ್ಕೊಂಡ್ವಿ, ಯಾರ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಾಗ. ಯಾಕೆ ಅವತ್ತು ನೀವು ಬಿಡ್ಲಿಲ್ಲ? ನಿಮ್ಗೆ ಯಾಕೆ ಅವತ್ತು ರೈತರ ಮೇಲೆ ಕನಿಕರ ಬರ್ಲಿಲ್ಲ? ಇದನ್ನೆಲ್ಲ ಉತ್ತರ ಕೊಡಿ ಸ್ವಾಮಿ. ನೀವು ಉತ್ತರ ಕೊಟ್ಟು ಬನ್ನಿ ಊರಿಗೆ, ನಮ್ಮೂರಿಗೆ. ನಾಳೆ ಉತ್ತರ ಕೊಟ್ಬಿಟ್ಟು ಮುಂದಕ್ಕೆ ಹೋಗಿ ನೀವು ಹಳ್ಳಿಗಳ ಮೇಲೆ ಅಂತ ಹೇಳಿ ನಾನು ಈ ಮುಖಾಂತರ ನಮ್ಮ ಜನಗಳು, ನಮ್ಮ ರೈತರುಗಳ ಮುಖಾಂತರ ನಾನು ಅವ್ರಿಗೆ ಕೇಳ್ಕೊಳ್ತೀನಿ. ಹೋರಾಟ ಏನಿದ್ರು 20 ವರ್ಷದಿಂದ ನಾವು ಅನುಭವಿಸಿರ್ತಕ್ಕಂಥ ಕಷ್ಟದ ಹೋರಾಟ ಇದು. ಕುಮಾರಸ್ವಾಮಿ ವಿರುದ್ಧ ಹೋರಾಟ. ಅವ್ರು ಹೇಳ್ತಾರೆ ನಾನು ಏನು ಮಾಡೇ ಇಲ್ಲ, ಇಲ್ಲಿ ರೈತರು ಹೆಣ್ಮಕ್ಳುಗಳು ಕೇಳ್ಕೊಂಡಿದ್ರು, ಅವರ ನೋವು ತಾಳ್ಲಾರ್ದೆ ನಾನು ಅಕ್ವೈರ್ ಮಾಡ್ಬೋದು. ಯಾವ ಹೆಣ್ಮಕ್ಳು ನಿಮ್ಮ ಹತ್ರ ಬಂದಿರೋ ಅಕ್ವೈರ್ ಮಾಡಿದ್ದೆ ಕೇಳಕ್ಕೆ? ನೀವು ಯಾವ ಮಾತಿಂದ ಹೇಳ್ತಾ ಇದೀರಿ? ಬರೀ ಸುಳ್ಳು ಹೇಳಿ ನೀವು ಇಲ್ಲಿ ಮಾಡಕ್ಕಾಗಲ್ಲ. 1000 ಸುಳ್ಳು ಹೇಳಿ ನಿಜ ಮಾಡ್ತಾ ಇದ್ರಿ. ಆ ಸುಳ್ಳನ್ನು ನಾಳೆ ನಿಮಗೆ ಬಂದು ನಿಮ್ಮ ಇಂಚಿಂಚು ನನ್ನ ಹತ್ರ ಮಾಹಿತಿ ಇದೆ, ಇದಕ್ಕೆಲ್ಲ ಉತ್ತರ ಕೊಟ್ಟು ನೀವು ಮುಂದ್ಕೋಬೇಕು. ನೀವು ಅಕ್ವೈರ್ ಮಾಡಿರೋದು, ದುಡ್ಡು ಕಟ್ಸ್ಕೊಂಡಿರೋದು, DLFಗೆ ವಾಪಸ್ಸು ನೀವು ಮಾಡಿರೋದು, ನೀವು ಅಕ್ವೈರ್ ಆದ್ಮೇಲೆ 2008 ಎಕರೆ ಜಮೀನು ತೆಗೆದು ಪಾಳು ಬಿಟ್ಟಿರೋದು ಇಲ್ಲಿ, ಇದೆಲ್ಲನೂ ನಿಮ್ಮ ಇತಿಹಾಸ ಇಲ್ಲೇ ಇದೆ ನಮ್ಮ ಮುಂದೆನೆ. ನೀವು ಸುಳ್ಳು ಹೇಳಿ ರಾಜಕೀಯ ಮಾಡಕ್ ಹೋದ್ರೆ ನಾವು ಹೋರಾಟವನ್ನ ತೀವ್ರ ಸ್ವರೂಪದಲ್ಲಿ ಮಾಡ್ಬೇಕೈತೆ. ನೀವು ನಾಳೆ ನಮ್ಗೆ ಬಂದು ಉತ್ತರ ಕೊಟ್ಟು ನಾಳೆ ನಾವು ಕೇಳೋ ಪ್ರಶ್ನೆ ಉತ್ತರ ಕೊಟ್ಟು ಮುಂದ್ಕೋಬೇಕು. ನೀವು ದಯವಿಟ್ಟು ಆ ಕೆಲಸ ನೀವು ಮಾಡಿ. ನಿಮ್ಗೆ ಇಂಚಿಂಚು ಎಲ್ಲ ಮಾಹಿತಿ ನಾವು ಕೊಡ್ತೀವಿ. ನಮ್ಮ ಹೋರಾಟ ಏನಿದ್ರು ನೀವೇನ್ ರೆಡ್ಯೂಸ್ ಮಾಡ್ರಿ, ಇವತ್ತಿಂದ ಅನುಭವಿಸಿರೋ ಸಾಕು, ಮತ್ತೆ ಅನುಭವಿಸೋ ರೆಡಿ ಇಲ್ಲ. ಇನ್ನು ಮುಂದುವರೆದ ಭಾಗವಾಗಿ ನಾವು ಇಲ್ಲಿ ಅಭಿವೃದ್ಧಿಯನ್ನ ನಾವು ಕಾಣ್ಲೇಬೇಕು. ನಮ್ಗೆ ಇನ್ನು ಮುಂದೆ ಬೇರೆ ಯಾವುದೇ ಬೇಡ, ನಾವು ಅಭಿವೃದ್ಧಿ ಪರವಾಗಿರ್ತೀವಿ, ನಾವು ಅಕ್ವಿಷನ್ ಪರವಾಗಿರ್ತೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.